ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪೊಲೀಸ್ ಠಾಣೆಯ ಮುಂದೆ ಶವವಿಟ್ಟು ಪ್ರತಿಭಟನೆ ಪ್ರಕರಣ ತಂದೆಯ ಸಾವಿಗೆ ಪೊಲೀಸರೇ ಕಾರಣ ಅಂತ ಆರೋಪಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ಕಿರುಕುಳಕ್ಕೆ ಅಣ್ಣಪ್ಪ ಸದಲಗಿ ಸಾವನ್ನಪ್ಪಿಲ್ಲ. ಬೆಳಗಾವಿ ಎಸ್ಪಿ ಭೀಮಶಂಕರ್ ಗುಳೇತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಸಿಟಿವಿ ಪರಿಶೀಲನೆ ಮಾಡಲಾಗಿದೆ, ಯಾವುದೇ ರೀತಿಯ ಹಲ್ಲೆ ನಡೆಸಿಲ್ಲ. ಜನವರಿ 10 ಠಾಣೆಗೆ ಬಂದು ದೂರು ಸಲ್ಲಿಸಿದ್ದಾರೆ. ಈಗಾಗಲೇ ಮೃತ ಅಣ್ಣಪ್ಪನಿಗೆ ಹೃದಯ ಸಮಸ್ಯೆ ಇತ್ತು. 2017ರಲ್ಲಿ ಶಸ್ತ್ರಚಿಕಿತ್ಸೆ ಆಗಿತ್ತು. 9 ದಿನಗಳ ಹಿಂದೆ ಕೆಎಲ್ಇ ಆಸ್ಪತ್ರೆಯಲ್ಲಿ ಉಸಿರಾಟದ ಸಮಸ್ಯೆ ಇರೋದ್ರಿಂದ ಚಿಕಿತ್ಸೆ ಪಡೆದಿದ್ರು. ಅಲ್ಲಿ ವೆಂಟಿಲೇಟರ್ನಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಮರಣೋತ್ತರ ಪರೀಕ್ಷೆ ವರದಿ ಹೇಳಿದೆ. ಈಗ ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಬೆಳಗಾವಿ ಎಸ್ಪಿ ಭೀಮಶಂಕರ್ ಗುಳೇತ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ದಿವಸ ರಾತ್ರಿ ಹಾರೋಗೆರೆ ಪೊಲೀಸ್ ಠಾಣೆಗೆ ಒಬ್ಬರು ಅಣ್ಣಪ್ಪ ಸದಲಗಿ ಅನ್ನುವಂಥ ಮೃತ ವ್ಯಕ್ತಿಯ ಶವವನ್ನು ಅವರ ಕುಟುಂಬದವರು ತಂದುಬಿಟ್ಟು ನಮ್ಮ ಪೊಲೀಸ್ ಠಾಣೆ ಎದುರುಗಡೆ ಇಟ್ಟು ಪೊಲೀಸ್ ಅಧಿಕಾರಿ ನಮ್ಮ ಹಾರೋಗೆರೆ ಪೊಲೀಸ್ ಠಾಣೆಯ PSI ಆದ ಮಾಳಪ್ಪ ಇವರು ಅವ್ರ ಮೇಲೆ ಹಲ್ಲೆ ಮಾಡಿದರು ಜನವರಿ 10ರಂದು ಅಂತ ಹೇಳಿ, ಅದರಿಂದಾಗಿ ಇವತ್ತು ಡೆತ್ ಆಗಿದೆ ಅನ್ನುವಂಥ ಒಂದು ಆಪಾದನೆಯನ್ನು ಮಾಡ್ತಾಯಿದ್ರು. ಸುಮಾರು 100-150 ಜನ ಅವರ ಕುಟುಂಬರು ಮತ್ತು ಅವರ ಸಂಬಂಧಿಕರೆಲ್ಲ ಬಂದು ಅಲ್ಲಿ ಸೇರಿದರು. ಈ ಬಗ್ಗೆ ರಾತ್ರಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು DSP ಅವರು ಹೋಗಿ ಅಲ್ಲಿ ವಿಚಾರಣೆ ಮಾಡಲಾಗಿ ಕಳೆದ ಜನವರಿ 10ರಂದು ತಾವಾಗಿಯೇ ಈ ಅಣ್ಣಪ್ಪ ಸದಲಗಿಯವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಿರೋದು ನಿಜ ಅಂತ ಹೇಳಿ ವರದಿಯನ್ನು ಒಪ್ಪಿಸಿದ್ರು. ತದನಂತರ ಮತ್ತಷ್ಟು CCTV ಮತ್ತು ಡಾಕ್ಟರ್ಗಳಿಂದ ವೈದ್ಯಕೀಯ ದಾಖಲೆಗಳನ್ನು ಕರೆತಂದು ಪರಿಶೀಲಿಸಲಾಗಿ ಈ ಮೃತ ವ್ಯಕ್ತಿ ಅಣ್ಣಪ್ಪರವರು 2017ರಲ್ಲಿ ಅವರಿಗೆ ಒಂದು ಹೃದಯ ಸಂಬಂಧಿ ಕಾಯಿಲೆ ವಿಚಾರವಾಗಿ ಒಂದು ಆಪರೇಷನ್ ಆಗಿತ್ತು. ತದನಂತರ ಅವರಿಗೆ ಸ್ಟೆಂಟ್ ಹಾಕಲಾಗಿತ್ತು. ಮತ್ತು 9 ದಿವಸದ ಕೆಳಗಡೆ ಅವರು KLE ಆಸ್ಪತ್ರೆಗೆ ನುಂಗುವ ವಿಚಾರವಾಗಿ ನುಂಗಲಿಕ್ಕೆ ಆಗದಂಥ ಸ್ಥಿತಿಯಲ್ಲಿ ಅಡ್ಮಿಟ್ ಆಗಿದ್ದರು. ಜೊತೆಗೆ ಅವರಿಗೆ ಬ್ರೆತ್ಲೆಸ್ನೆಸ್ ಕೂಡ ಇತ್ತು. ಕಳೆದ 9 ದಿನಗಳ ಟ್ರೀಟ್ಮೆಂಟ್ ನಂತರ ಅವರು ವೆಂಟಿಲೇಟರಲ್ಲಿ ಇದ್ಕೊಂಡು ಅಲ್ಲಿಯೇ ಸಾವನ್ನಪ್ಪಿಸಿರೋದು ನಮ್ಮ ವೈದ್ಯಕೀಯ ದಾಖಲಾತಿಗಳ ಪ್ರೂವ್ ಆಗಿದೆ. ಅದ್ರ ಜೊತೆಗೆ ಜನವರಿ 10ರಂದು ಇವರೇನು ಪೊಲೀಸ್ ಠಾಣೆಗೆ ಬಂದಾಗ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿಲ್ಲ ಅನ್ನುವಂಥದ್ದು ನಮಗೆ CCTVಯಿಂದ ನಿರೂಪಣೆ ಆಯಿತು. ಇದ್ರ ಜೊತೆಗೆ ಈ ಮೃತ ವ್ಯಕ್ತಿ ಅಣ್ಣಪ್ಪರವರು ಆಲ್ರೆಡಿ ಒಂದು ಅರ್ಜಿಯನ್ನು ನಮ್ಮ ಪೊಲೀಸ್ ಠಾಣೆ ನಮ್ಮ SP ಆಫೀಸ್ ಮತ್ತು IG ಆಫೀಸ್ಗೆ ಕೊಟ್ಟಿದ್ದರು. ಅದರಲ್ಲಿ ಸ್ವತಃ ತಾವಾಗಿಯೇ ಬರೀತಾರೆ. ಅದರಲ್ಲಿ ನಮ್ಮ PSI ಅವರು ಅವ್ರ ಮೇಲೆ ಬೈದಿದ್ರು ಅನ್ನೋಂಥ ವಿಚಾರವನ್ನು ಒಂದು ಸಿವಿಲ್ ವ್ಯಾಜ್ಯದಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಆಲ್ರೆಡಿ ನಮ್ಮ ಇನ್ಸ್ಪೆಕ್ಟ್ರಿಗೆ ಕೊಡಲಾಗಿತ್ತು. ಆ ಅರ್ಜಿಯಲ್ಲಿ ಬರೆದಿರೋ ಪ್ರಕಾರ ಅವ್ರ ಮೇಲೆ ಹಲ್ಲೆ ಯಾವುದೇ ಕೂಡ ಆಗಿರೋದಿಲ್ಲ. ಆದರೆ ಇವಾಗ 28 ದಿನಗಳ ನಂತರ ಆಸ್ಪತ್ರೆಯಲ್ಲಿ 9 ದಿನ ಬೇರೆ ಕಾಯಿಲೆಯಿಂದ ಅಡ್ಮಿಟ್ ಆಗಿ ಅವರು ಸಾವನ್ನಪ್ಪಿದ್ರು ಕೂಡ ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಪೊಲೀಸರ ಮೇಲೆ ಅನಗತ್ಯವಾಗಿ ಅಲಿಗೇಷನ್ ಮಾಡ್ತಾ ಇರೋದು, ಆಪಾದನೆ ಮಾಡ್ತಾ ಇರೋದು ಕಂಡುಬಂದಿದೆ. ಈ ವಿಚಾರವಾಗಿ ನಾವು ಮುಂದಿನ ಕ್ರಮವನ್ನು ಕೈಗೊಂಡಿದ್ದೀವಿ. ಕಳೆದ ರಾತ್ರಿಯೇ ಬೆಳಗಿನ ಜಾವದಲ್ಲಿ ಮೃತ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮೃತರ ಸಂಬಂಧಿಕರಿಗೆ ಮೃತರ ಶರೀರವನ್ನು ಹ್ಯಾಂಡ್ ಓವರ್ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರೋಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.